ಬೆಂಗಳೂರು ನಗರದ ಚಂದ್ರ ಲೇಔಟ್ನಲ್ಲಿರುವ ಸೆಂಟ್ ಫ್ಲವರ್ಸ್ ಇಂಗ್ಲಿಷ್ ಸ್ಕೂಲ್ ಮತ್ತು ವಿದ್ಯಾರಣ್ಯ ನಗರದಲ್ಲಿರುವ ಸೆಂಟ್ ಫ್ಲವರ್ಸ್ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಈ ಬಾರಿ ಅಮೋಘ ಸಾಧನೆಯನ್ನು ಮಾಡಿದ್ದು, ಈ ಸಂಸ್ಥೆಯ ಎಸ್ಎಸ್ಎಲ್ಸಿ ಮತ್ತು ಐಸಿಎಸ್ಸಿ ವಿಭಾಗದಲ್ಲಿ ಹಲವರು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಸೆಂಟ್ ಫ್ಲವರ್ಸ್ ಇಂಗ್ಲಿಷ್ ಸ್ಕೂಲ್ನ ಐಸಿಎಸ್ಸಿ ವಿದ್ಯಾರ್ಥಿಗಳಾದ ಎಸ್.ವಿ. ವಿದಿತ್ 94%, ಎಸ್. ಮೋಹನ್ 93%, ಶಶಾಂಕ್ ಕಾಮತ್ ಮತ್ತು ಅನುಷಾ 92%, ಮದನ್ ಎಸ್ ಮತ್ತು ಕುಶ್ ಸೋಮಣಿ 91%, ಹಾಗೆಯೇ ರಕ್ಷಾ 88% ಅಂಕಗಳನ್ನು ಪಡೆದಿದ್ದಾರೆ. ಸೆಂಟ್ ಫ್ಲವರ್ಸ್ ಹೈಸ್ಕೂಲ್ನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಾದ ಜೀವಿತಾ ಟಿವೈ ಮತ್ತು ಲಿಖಿತಾ 99%, ಶಿಲ್ಪಾ ಎಸ್ 98%, ಅನುಷಾ ಮತ್ತು ಸುಮಿತ್ರಾ 97%, ಪುನೀತ್ 96% ಅಂಕಗಳನ್ನು ಪಡೆದಿದ್ದಾರೆ. ಈ ಎಲ್ಲ ಸಾಧಕರಿಗೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಜಿ.ಆರ್. ಕೃಷ್ಣಪ್ಪ, ವ್ಯವಸ್ಥಾಪಕ ನಿರ್ದೇಶಕರಾದ ಖುಷಿ ಕೃಷ್ಣ ಹಾಗೂ 2 ಸಂಸ್ಥೆಗಳ ಪ್ರಾಂಶುಪಾಲರಾದ ಸೌಮ್ಯ ಜಿ ಮತ್ತು ವಿನುತಾ ಪಿ, ಹಾಗೆಯೇ ಶಿಕ್ಷಕ ವೃಂದದವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಸಲದ ಫಲಿತಾಂಶದಲ್ಲಿ ಈ ಸಂಸ್ಥೆಯು ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದುಕೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಹಾಗೆಯೇ ಅಧ್ಯಕ್ಷರಾದ ಡಾಕ್ಟರ್ ಜಿ.ಆರ್. ಕೃಷ್ಣಪ್ಪ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಈ ಸಂಸ್ಥೆಯು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಇವತ್ತು ಸೆಂಟ್ ಫ್ಲವರ್ ಶಾಲೆ ಚಂದ್ರ ಲೇಔಟ್ನಲ್ಲಿರ್ತಕ್ಕಂಥ ಶಾಲೆಗೆ ನಮ್ಮ ಸುದ್ದಿವಾಹಿನಿ ಭೇಟಿ ನೀಡಿದ್ದು, ತಾವು ಈ ಬಾರಿ ಫಲಿತಾಂಶ ಹೊರಬಿದ್ದಂಥ ಸಂದರ್ಭದಲ್ಲಿ ತಾವು 625 ಅಂಕಗಳಿಗೆ 621 ಅಂಕಗಳನ್ನು ಪಡೆದು ಅಭೂತಪೂರ್ವವಾದ ಒಂದು ಫಲಿತಾಂಶವನ್ನು ಪಡ್ಕೊಂಡಿದ್ದೀರಾ. ಈ ಪಡ್ಕೊಂಡಿರೋದಕ್ಕೆ ತಮ್ಮ ಏನು ಈ ಶಾಲೆಯ ಶಿಕ್ಷಕರು ಏನು ನಿಮಗೆ ಬೋಧನೆ ಮಾಡಿದ್ರು, ಈ ಪಡೀಲಿಕ್ಕೆ ಯಾವ ರೀತಿ ಸುಲಲಿತವಾಗಿ ನಿಮಗೆ ಅಂಕಗಳು ದೊರಕಿತು ಅನ್ನತಕ್ಕಂಥದ್ದನ್ನು ನಮ್ಮ ಚಾನಲ್ನಲ್ಲಿ ಹಂಚ್ಕೊಳ್ಬೇಕಂತ ಕೇಳ್ಕೊಳ್ತೀವಿ. Firstly, good evening everyone. ನಮ್ಮ ಸ್ಕೂಲಿಂದ ಆ್ಯಕ್ಚುಲಿ ಟೀಚರ್ಸ್ ವೇರ್ ಆ್ಯಕ್ಚುಲಿ ವೆರಿ ಸಪೋರ್ಟಿವ್ ಆ್ಯಂಡ್ ಈವನ್ ದಿ ಮ್ಯಾನೇಜ್ಮೆಂಟ್ ಆಲ್ಸೋ. ಅಂದರೆ ಈವನ್ ಸಮ್ಟೈಮ್ಸ್ ಮೋಟಿವೇಶ್ನಲ್ ಕ್ಲಾಸಸ್ ಕೂಡ ಇಟ್ಕೊತಾ ಇದ್ದರು ಆ್ಯಂಡ್ ಎಲ್ಲ ಥರ ಸಪೋರ್ಟ್ ಮಾಡಿದ್ದಾರೆ. ಅಪ್ಲೈಡ್ ಕ್ವೆಶನ್ಸ್ ಆಗಲಿ ಯಾವ ಥರ ಆಗಲಿ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಲೆಗೆ ಅಂದರೆ ನಾನು ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿರೋದು ಕಾರಣನೇ ಟೀಚರ್ಸ್ ಆ್ಯಕ್ಚುಲಿ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ಆ್ಯಂಡ್ ಸ್ಕೂಲು ಅಷ್ಟೇ ತುಂಬಾ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ತುಂಬ ಎಫರ್ಟ್ ಹಾಕ್ಬೇಕು ಆ್ಯಕ್ಚುಲಿ ಓದೋದಕ್ಕೆ. ಇಟ್ಸ್ ನಾಟ್ ಈಸಿ. ಸೊ ರಿಸಲ್ಟ್ಸ್ ಆರ್ ದಿ ರಿಫ್ಲೆಕ್ಷನ್ ಆಫ್ ಯುವರ್ ಎಫರ್ಟ್ಸ್ ಅಂತ ಓದಿದೆ ಆ್ಯಕ್ಚುಲಿ ಒಂದು ಬುಕ್ಕಲ್ಲಿ. ಸೊ ನೀವು ಯಾವ ಥರ ಎಫರ್ಟ್ ಹಾಕ್ತೀರಾ, ನಾಟ್ ಓನ್ಲಿ ಹಾರ್ಡ್ ವರ್ಕ್ ಬಟ್ ಯು ನೀಡ್ ಟು ವರ್ಕ್ ಇವನ್ ಸ್ಮಾರ್ಟ್ ಆಲ್ಸೋ. ಅಷ್ಟು ಥ್ಯಾಂಕ್ ಯು. ಎಕ್ಸ್ಟ್ರಾ ಕ್ಲಾಸ್ ಏನಾದರೂ ತಗೊಳ್ತಾ ಇದ್ರಾ ಟೀಚರ್ಸು ನಿಮಗೆ? ತಗೊತಾ ಇದ್ರು ಆ್ಯಕ್ಚುಲಿ. ಅವರು ಯಾವ ಥರ ಅಪ್ಲೈಡ್, ಯಾವ ಥರ ಕ್ವೆಶನ್ ಪೇಪರ್ ಬಂದಾಗ ಹೆಂಗೆ ಫೇಸ್ ಮಾಡಬೇಕು ಆ್ಯಂಡ್ ಯಾವ ಥರ ಕ್ವೆಶನ್ಸ್ ಈಸಿಯಾಗಿ ಯಾವ ಟೈಮ್ ಹೆಂಗೆ ಸೇವ್ ಮಾಡ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಥರನೂ ಹೇಳ್ಕೊಡ್ತಾಯಿದ್ರು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತಾವು ತಮ್ಮ ಮಗಳನ್ನು ಈ ಶಾಲೆ ಮೇಲೆ ನಂಬಿಕೆ ಇಟ್ಟು, ನನ್ನ ಮಗಳು ಇಲ್ಲಿ ಇಷ್ಟು ಅಂಕವನ್ನು ಪಡಿತಾಳೆ ಅಂತಕ್ಕಂಥ ವಿಶ್ವಾಸನ ಈ ಶಾಲೆ ಮೇಲೆ ಇಟ್ಟು ತಾವು ದಾಖಲಾತಿ ಮಾಡಿಸಿದ್ದೀರಾ. ಇವತ್ತು ಈ ಅಭೂತಪೂರ್ವವಾದ ಅಂಕವನ್ನು ಪಡ್ಕೊಂಡಿರೋದಕ್ಕೆ ಈ ಶಿಕ್ಷಕರಿಗೆ, ಈ ಶಾಲೆಗೆ ತಾವೇನು ಹೇಳಲಿಕ್ಕೆ ಇಚ್ಛೆಪಡ್ತೀರಾ? ಟೀಚರ್ಸು ತುಂಬ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ಮತ್ತು ಅವಳು ಹಾರ್ಡ್ ವರ್ಕ್ ಮಾಡಿದ್ದಾರೆ. ತುಂಬ ನಮಗೆಲ್ಲ ಖುಷಿಯಾಗಿದೆ ಇದರಿಂದ. ಮತ್ತು ಮ್ಯಾನೇಜ್ಮೆಂಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮ ಮಗಳ ಏನು ಇವತ್ತು 5ನೇ ರ್ಯಾಂಕನ್ನು ಕರ್ನಾಟಕ ರಾಜ್ಯಕ್ಕೆ ಪಡ್ಕೊಂಡಿದ್ದಕ್ಕೆ ಈ ಶಾಲೆಗೆ, ಶಿಕ್ಷಕರಿಗೆ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀರಾ? ಫಸ್ಟ್ ಆಫ್ ಆಲ್ ಮೊದಲು ನಮಗೆ ಭಾಳ ಸಂತೋಷ ಆಗಿದೆ. ಆ ರ್ಯಾಂಕ್ ಅವಳು ಎಕ್ಸ್ಪೆಕ್ಟ್ ಮಾಡಿದ್ಲು, ಬಟ್ ಅವಳು ಹಾರ್ಡ್ ವರ್ಕಿಂದ ತುಂಬ ಶ್ರಮಪಟ್ಟು
ಗಳಿಸಿದ್ದಾಳೆ ಸರ್. ಆಮೇಲೆ ಅವಳು ಡೇ ಟು ಡೇ ಏನು ಕೊಡ್ತಾಯಿದ್ರು, ಟೀಚರ್ಸ್ ಯಾವ ಗೈಡ್ಲೈನ್ಸ್ ಹೇಳ್ತಿದ್ರು ಅದೆಲ್ಲ ಫಾಲೋ ಮಾಡ್ತಿದ್ಲು. ಮೇಯ್ನು ಯಾವುದೇ ಕ್ವಶನ್ ಇದ್ದರೂ ಅವ್ರು 5 ಥರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಾಗಾಗಿ ಅವಳಿಗೆ ಒಂದು ಉತ್ತರ ತಪ್ಪು ಅಂದರೆ 4 ಥರ ಫೇಸ್ ಮಾಡಿ ಅದನ್ನು ಸಾಲ್ವ್ ಮಾಡ್ತಿದ್ಲು. ನೆಕ್ಸ್ಟು ಬರೋ ಮಕ್ಳಿಗೂ ಅಷ್ಟೇ ಯಾವಾಗೂ ಡೇ ಟು ಡೇ ಓದಿ ಡೇ ಟು ಡೇ ಅಪ್ಡೇಟ್ ಆಗಿ ಮಾಡ್ಕೊಳ್ಳಿ ಅಂತ ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಏನೇ ಡೌಟ್ ಇದ್ರೂ ಕೂಡ ಶಿಕ್ಷಕರು ಯಾವ ರೀತಿ ತಿಳಿಸ್ತಾ ಇದ್ರು? ಪ್ರತಿಯೊಂದು ಎಲ್ಲ ಸಬ್ಜೆಕ್ಟಲ್ಲೂ ಎಲ್ಲ ಟೀಚರ್ಸು ಇಮಿಡಿಯೇಟಾಗಿ ಎಲ್ಲ ಮಾಡ್ತಿದ್ರು ಸರ್, ಎಲ್ಲ ಹೇಳ್ಕೊಡ್ತಿದ್ರು. ಅದರಲ್ಲಿ ಅವರು ಟೀಚರ್ಸ್ ಮೋಟಿವೇಟಿವ್ ಜಾಸ್ತಿ ಇರೋದ್ರಿಂದ ಅವಳು ಎಲ್ಲ ಟೀಚರ್ಸ್ ಮೋಟಿವೇಟ್ ತೊಗೊಂಡು ಅವಳು ಇಷ್ಟು ಸಕ್ಸಸ್ ಆಗಿದ್ದಾಳೆ. ತುಂಬ ಖುಷಿಯಾಗುತ್ತೆ. ಹಾಗೂ ನಮ್ಮ ಚೇರ್ಮನ್ ಸರು, ಡೈರೆಕ್ಟ್ರ್ ಸರು, ಪ್ರಿನ್ಸಿಪಲ್ ಮ್ಯಾಮ್ ಮತ್ತು ಎಲ್ಲ ಸ್ಟಾಫ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಅವ್ರ ಪೇರೆಂಟ್ ಆಗಿರೋದಕ್ಕೆ ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ಆಲ್ಸೋ ಐ ಆಮ್ ಎ ಪಾರ್ಟ್ ಆಫ್ ದಟ್ ಇನ್ಸ್ಟಿಟ್ಯೂಷನ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನನ್ನ ಸ್ಕೂಲ್ ಟೀಚರ್ಸ್ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಮ್ಯಾನೇಜ್ಮೆಂಟ್ಗೂ ಕೂಡ. ಅವ್ರು ನಮ್ಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದಾರೆ. ಜಸ್ಟ್ ಬರೀ ರೀಡಿಂಗ್ಗೋಸ್ಕರ ಅಲ್ಲ, ಹೆಂಗೆ ಫೇಸ್ ಮಾಡಬೇಕು ಎಕ್ಸಾಮ್ಸ್ನ, ಮತ್ತು ನೀವು ಟೆನ್ಷನ್ ತೊಗೊಬಾರ್ದು ಅಂತೆಲ್ಲ ಹೇಳಿದ್ದಾರೆ. ಆ್ಯಂಡ್ ನಾನು ಎವ್ರಿ ಡೇ ಮಾರ್ನಿಂಗ್ 5:30ಗೆ ಎದ್ದೇಳ್ತಾ ಇದ್ದೆ. ಎದ್ದು ಟ್ಯೂಷನ್ಸ್ಗೆ ಹೋಗ್ತಿದ್ದೆ. ಅಲ್ಲಿಂದ ನೆಕ್ಸ್ಟ್ ಸ್ಕೂಲಿಗೆ ಬಂದು ಈವ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸ್ಟಾರ್ಟಿಂಗು ಈಸಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ 10th ಎಕ್ಸಾಮ್ಸ್ನ, ಬಟ್ ಫಸ್ಟ್ ಟೆಸ್ಟ್ ಮಾಡಿದಾಗಲೇ ಗೊತ್ತಾಗಿದ್ದು ಕಷ್ಟ ಇರುತ್ತೆ ಅಂತ. ಸೊ ಅಲ್ಲಿಂದ ಅಲರ್ಟ್ ಆಗಿ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರಾಕ್ಟೀಸ್ ಮಾಡೋಕ್ಕೆ. ಟೀಚರ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಂದನೇ ನಾವು ಇಷ್ಟೊಂದು ಮಾರ್ಕ್ಸ್ ತೊಗೊಳಕ್ಕೆ ಈಸಿ ಆಗಿದ್ದು. ಸರ್ ತುಂಬ ಖುಷಿ ಆಗ್ತಿದೆ ಸರ್, ಅವಳು 98.40 ತೆಗೆದಿರೋದಕ್ಕೆ. ಇದಕ್ಕೆಲ್ಲ ಕಾರಣ ಟೀಚರ್ಸು, ಸ್ಕೂಲ್ ಟೀಚರ್ಸು. ಅವಳಿಗೆ ಎಲ್ಲ ಸಪೋರ್ಟ್ ಅವ್ರದ್ದೇನೆ. ನಮ್ಮದೇನು ನಮಗೇನು ಅಷ್ಟೊಂದು ನಾಲೆಡ್ಜ್ ಇಲ್ಲ, ಎಲ್ಲ ಅವ್ಳ ಟೀಚರ್ಸು ಅವಳಿಗೆ ಬಿಟ್ಟಿದ್ದೇನೆ. ಅವಳು ಕಷ್ಟಪಟ್ಟಿದ್ದಕ್ಕೂ ಇವತ್ತು ಇಷ್ಟೊಂದು ಸಾರ್ಥಕತೆ ಸಿಕ್ಕಿದೆ ಸರ್. ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ನಾನು ಫುಲ್ ಗ್ರೇಟ್ಫುಲ್ ಆಗಿರ್ತೀನಿ ನಮ್ಮ ಟೀಚರ್ಸ್ಗೆ. ಪ್ರತಿ ಒಂದು ಸ್ಟೆಪ್ಪಲ್ಲೂ ನನಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಹೇಗಿರಬೇಕು, ಹೇಗೆ ಫೇಸ್ ಮಾಡಬೇಕು, ನೆವರ್ ಗಿವ್ ಅಪ್ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ನಮ್ಮ ಪೇರೆಂಟ್ಸು ಅಷ್ಟೇ ಯಾವಾಗಲೂ ನನಗೆ ಸಪೋರ್ಟಿವ್ ಆಗಿದ್ದರು. ಯಾವುದೇ ಒಂದಾದರೂ ನಾವಿದ್ದೀವಿ, ಮುಂದೆಗಡೆ ಹೋಗು, ಏನೇ ಆದರೂ ಫೇಸ್ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಟೀಚರ್ಸ್ಗೂ ಮತ್ತು ನನ್ನ ಪೇರೆಂಟ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಫ್ಯಾಮಿಲಿಗೂ ಅಷ್ಟೇ ಸರ್. ಸ್ಟಾರ್ಟಿಂಗ್ ಫಸ್ಟ್ ಪೇಪರ್ ಇದು ಮಾಡ್ಬೇಕಾದ್ರೆ ಒಂಚೂರು ನರ್ವಸ್ ಆದೆ. ಆಮೇಲೆ ಹಂಗೆ ಹೋಗ್ತಾ ಕ್ಯಾಚ್ ಅಪ್ ಮಾಡಿ ಬರದೆ ಸರ್. ಈಸಿ ಅನಿಸ್ತು, ಅಂತ ಏನು ಕಷ್ಟ ಅನಿಸಿಲ್ಲ. ತುಂಬ ಧನ್ಯವಾದ ಹೇಳ್ತೀವಿ ಸರ್. ಮಾಸ್ಟ್ರುಗಳೆಲ್ಲ ತುಂಬ ಸಪೋರ್ಟ್ ಮಾಡೋರೆ. ಅವ್ರ ಮಾಸ್ಟ್ರುಗಳನ್ನ ಮರಿಬಾರ್ದು. ಇವತ್ತು ಏನಂತಿದೆ ನಿಮ್ಮ ಮಗಳು ಇಷ್ಟು ಅಂಕ ಪಡ್ಕೊಂಡಿರೋದಕ್ಕೆ? ತುಂಬ ಸಂತೋಷ ಆಗ್ತಾ ಇದೆ. ಇದಕ್ಕಿನ್ನ ಇನ್ನೇನು ಬೇಕು ತಂದೆ ತಾಯಿಗೆ. ಥ್ಯಾಂಕ್ ಯು. ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು. ಅವರು ಒಂದೊಂದು ಪಾಯಿಂಟು ಹೇಳ್ಕೊಡ್ತಿದ್ರು, ಹೆಂಗೆ ಬರುತ್ತೆ ಎಕ್ಸಾಮಲ್ಲಿ, ಕಾನ್ಸಂಟ್ರೇಷನ್ಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಮೋಟಿವೇಶ್ನಲ್ ಪ್ರೋಗ್ರಾಮ್ಸ್ನೆಲ್ಲ ಕಂಡಕ್ಟ್ ಮಾಡ್ತಾಯಿದ್ರು. ಅದರಿಂದ ನಮಗೆ ತುಂಬ ಮೋಟಿವ್ ಆಗಿ ಇಷ್ಟು ಬರೋಕ್ಕೆ ಸಾಧ್ಯ ಆಯಿತು. ರ್ಯಾಂಕ್ ಬಂದಿದ್ದು ತುಂಬ ಖುಷಿ ಆಗ್ತಿದೆ. ಅದಕ್ಕೆ ಟೀಚರ್ಸೇ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್. First of all, I would like to thank all my teachers, my staff, chairman and principal for giving me this opportunity. I think without their efforts, what they have put, and their the guidance which they have given, it would have not been possible for me to gain such marks. I think the experience teaching which they have given me has made me to achieve such marks. So this recognition which I have gained is not just, it doesn't belong to me. It belongs to the entire school community. It's because of their guidance and their efforts which they have put on me. So working on with according to their guidance and their listening to their motivational talks has made me to gain this. ಮೊದಲು ನಾನು ಈ ಶಾಲೆ ಬಗ್ಗೆ ಹೇಳೋದಂದರೆ, ನನ್ನ ಮಗ ಇಷ್ಟು ಅಂಕ ಪಡೆದಿರೋದಕ್ಕೆ ನನಗೆ ತುಂಬ ಸಂತೋಷ. ಮತ್ತು ICSE ಸಿಲೆಬಸ್ ಎಲ್ಲಿ ನೋಡಿದ್ರೂ ಫೀಸ್ ತುಂಬ ಜಾಸ್ತಿ, ಆದರೆ ಈ ಶಾಲೆಯಲ್ಲಿ ತುಂಬ ಕಮ್ಮಿ. ಆದ್ದರಿಂದನೇ ನಾವು ಇಲ್ಲಿ ಸೇರಿಸಿದ್ವಿ. ಕಮ್ಮಿ ಇದೆ ಅಂತ ಹೇಳಿಬಿಟ್ಟು ವಿದ್ಯಾಭ್ಯಾಸ ಏನು ಕಮ್ಮಿ ಇಲ್ಲ, ಚೆನ್ನಾಗಿ ಇದೆ ವಿದ್ಯೆ. ಮಿಸ್ಗಳು ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹೇಳಬೇಕಂದ್ರೆ ಅರ್ಚನೆ ಮ್ಯಾಮು ಇವರೆಲ್ಲ ಅವ್ರ ಫ್ಯಾಮಿಲಿ ಥರನೇ ನೋಡ್ಕೊಳ್ತಾರೆ ವಿದ್ಯಾರ್ಥಿಗಳನ್ನ. ಇಷ್ಟು ಅಂಕ ಬಂದಿರೋದಕ್ಕೆ ನಮಗೆ ತುಂಬ ಸಂತೋಷ. ತುಂಬ ಧನ್ಯವಾದಗಳು. ಈಗ ಸರ್ ಟೀಚರ್ ತುಂಬ ಸಪೋರ್ಟಿವ್ ಆಗಿದ್ದರು, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಮ್ಯಾನೇಜ್ಮೆಂಟ್ ಸಪೋರ್ಟ್ ಪರ್ಸೆಂಟ್ ಬಂತು. ನಿಮ್ಗೆ ಎಕ್ಸಾಮಲ್ಲಿ ಏನು ಕಷ್ಟ ಆಗಲಿಲ್ವಾ ಬರೀಲಿಕ್ಕೆ? ಅಷ್ಟೇ, ಭಾಳ ಅರ್ಥ ಆಗ್ತಾ ಇತ್ತು. ಹೌದಾ? ಶಿಕ್ಷಕರಿಗೆ ಧನ್ಯವಾದ ಹೇಳ್ತೀನಿ. ಮ್ಯಾನೇಜ್ಮೆಂಟು ಚೆನ್ನಾಗಿತ್ತು. ಬಾಂಧವ್ಯ ಶಿಕ್ಷಕರು ಸ್ಟೂಡೆಂಟ್ ಎಲ್ಲ ಚೆನ್ನಾಗಿ ಕ್ಲೋಸ್ ಆಗಿತ್ತು. ಚೆನ್ನಾಗಿ ಮಾರ್ಕ್ಸ್ ಆಗಿರೋಕ್ಕೆ ಎಲ್ಲರಿಗೂ. It's not difficult. You just have to focus on what the teachers say. You have to not take exams for granted.
Like they explain the doubts constantly. If you ask, they didn't let you disappointed. Our teachers has a nurturing environment. They help me a lot, not only academically but also personally also. They were very supportive and they were available all the time. They cleared all our doubts, and anytime they said you can even call in the midnight, we'll pick the call and we'll clear your doubts. They were very helpful. So, first of all, I would like to thank all the management, teachers, and principal ma'am and chairman sir, everyone. Because from past 10 years, my daughter is studying here. When the first day when I came to do admission for her, we were a bit scared. How will the school take her like that? But today, it's really, I'm very honored that I had made the right decision that day. Because till today, the teachers, the management, they have been like a backbone for my daughter's educational journey till here. They have supported a lot, not only for her, even like we as parent, I was very much scared, but they appreciated her. They told, you don't worry ma'am, we are here, she will come, she will do her best, you don't worry. They've always been with us. I am really thankful to them, sir. Good afternoon to everyone. I am Mohan. I secured centum in history and I secured totally 93.2%. I would thank everyone, especially my teachers and the school staffs and our chairman Dr. G.R. Krishnappa sir and our principal Soumya ma'am, who helped me a lot, and my teacher, my class teacher Nagalakshmi ma'am and Archana ma'am, who helped me a lot in this hard work so that I could succeed today. And my parents and my family were so encouraging to me so that I could gain this success. Thank you. ಸೆಂಟ್ ಪವರ್ ಇಂಗ್ಲೀಷ್ ಸ್ಕೂಲ್, G.R. ಕೃಷ್ಣಪ್ಪ ಸರ್, ಸೌಮ್ಯ ಮ್ಯಾಮ್ ಆ್ಯಂಡ್ ಆಲ್ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಅದು ಯಾಕಂದರೆ ನನ್ನ ಮಗ ಇಷ್ಟು ಪರ್ಸೆಂಟೇಜ್ ತೆಗೆದಿದ್ದಾನೆ ಅಂದರೆ ಅವ್ರ ಎಫರ್ಟ್ ಇದೆ. ಅದ್ರ ಜೊತೆಗೆ ನನ್ನ ಮಗನೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇಲ್ಲಿ ಹೇಳ್ಬೇಕು ಅಂದರೆ ಬರೀ ಸ್ಟೂಡೆಂಟು ಟೀಚರ್ಸ್ ಥರ ಇಲ್ಲ, ತಾಯಿ ಮಕ್ಕಳ ಥರ ಸಂಬಂಧ ಇದೆ. ಅದರಿಂದನೇ ಇಷ್ಟು ನನ್ನ ಮಗ ಪರ್ಸೆಂಟ್ ತೆಗಿಯೋಕ್ಕೆ ಕಾರಣ ಆಗಿದೆ ಸರ್. ಎಲ್ರಿಗೂ ಥ್ಯಾಂಕ್ಸ್. ಶಿಕ್ಷಕರು, ಐ ಮೀನ್ ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ. ದೇ ಕ್ಲಿಯರ್ಡ್ ಎವ್ರಿ ಡೌಟ್. ದೇ ಕಂಡಕ್ಟೆಡ್ ಸ್ಪೆಷಲ್ ಕ್ಲಾಸಸ್ ಟು ರಿಪೀಟ್ ದ ಟಫ್ ಲೆಸನ್ಸ್, ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಟೀಚರ್ಸ್, ಎಸ್ಪೆಷಲಿ chairman Krishnappa sir and principal Soumya ma'am for conducting these special classes. The school not only helped me in shaping my academics but also ಹೆಲ್ಪ್ ಮೀ ಇನ್ ಬಿಲ್ಡಿಂಗ್ ಮೈ ಡಿಸಿಪ್ಲಿನ್ ಆ್ಯಂಡ್ ಪರ್ಸಿವರೆನ್ಸ್. ಶಿಕ್ಷಕರಿಗೆ ತುಂಬ ಥ್ಯಾಂಕ್ಸ್ ಅಂತೀನಿ. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಂದೊಂದು ಸ್ಟೆಪ್ಪಲ್ಲೂ ಇದು ಹೆಲ್ಪ್ ಮಾಡಿದ್ದಾರೆ. First, I'd like to thanks to my teachers, principal, managing directors also. It was a blessing from them I'm able to stand in this position. From their efforts, and I was struggled any situation, they cleared my doubts. So I'm here to score from the success. Special thanks to teachers. ಮೇಜರ್ಲಿ ಅವರು ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ಟೀಚರ್ಸೇ ಇರ್ತಾರೆ. ನಾವು ಫ್ರಂಟ್ ಎಂಡ್ ಇದೆ, ಬ್ಯಾಕ್ ಎಂಡ್ ಇದ್ರೂ ಫ್ರಂಟ್ ಎಂಡ್ ಟೀಚರ್ಸೇ. ಸೊ ಮ್ಯಾನೇಜ್ಮೆಂಟ್ ಕೃಷ್ಣಪ್ಪರವ್ರದ್ದು, ನಮ್ಮ ಸರ್ ಆಗಿರ್ಬೋದು, ಸೌಮ್ಯ ಮೇಡಮ್ ಆಗಿರ್ಬೋದು, ಎಸ್ಪೆಷಲಿ ಸ್ಕೂಲ್ ಟೀಚರ್ಸ್ ಡೇ ಟು ಆ್ಯಕ್ಟಿವಿಟಿ ಅವ್ರಿಗೆ ಗೊತ್ತಿರುತ್ತೆ. ಪೇರೆಂಟ್ಸ್ಗಿಂತ ಟೀಚರ್ಸ್ಗೆ ಆಗ್ತದೆ. ಸೊ ಲಾಸ್ಟ್ 10 ಇಯರ್ಸಿಂದ ಸನ್ಫ್ಲವರ್ ನೋಡ್ತಾ ಇದ್ದೀನಿ. ಸೊ ಡೇ ಬೈ ಡೇ ಗ್ರೋತ್ ಆಗ್ತಾಯಿದೆ. ಲಾಸ್ಟ್ 5 ಇಯರ್ಸಿಂದಂತೂ ಸ್ಟ್ರೈಟ್ಲಿ ಗ್ರೋ ಇದೆ. ಸೊ ಸ್ಟೂಡೆಂಟ್, ನನ್ನ ಮಗ ಬಂದಿದ್ದಾನೆ ಅಂತ ಏನು ಹೇಳ್ತಲ್ಲ. ಸೊ ಅವನು ಲಾಸ್ಟ್ 4 ಇಯರ್ಸಿಂದ ಸ್ವಲ್ಪ ಸ್ಟಡಿಲೇ ಸ್ವಲ್ಪ ಸ್ಲೋನೇ ಇದೆ. ಸೊ ಲಾಸ್ಟ್ 2 ಇಯರ್ಸಿಂದ ಈಸ್ ಡೂಯಿಂಗ್ ವೆರಿ ವೆಲ್. ಥ್ಯಾಂಕ್ಸ್, ಸ್ಪೆಷಲ್ ಥ್ಯಾಂಕ್ಸ್ ಟು ಸನ್ಫ್ಲವರ್ ಟೀಚರ್ಸ್. ಥ್ಯಾಂಕ್ ಯು. ಇಂದಿನ ಈ ಸುಂದರವಾದ ಈ ಕಲ್ಪನೆಗಳು ಪೇರೆಂಟ್ಸು, ಟೀಚರ್ಸು, ಮಕ್ಕಳು ಎಷ್ಟು ಸಂತೋಷವಾಗಿದ್ದಾರೆ ಅಂತಂದರೆ, ಅದು ನಮ್ಮ ಶಾಲೆ ಸ್ಟಾರ್ಟ್ ಆಗಿದ್ದು 1991ರಿಂದ ಇಲ್ಲಿವರೆಗೆ ನಮ್ಮ ಶ್ರಮ, ಟೀಚರ್ಸ್ ಶ್ರಮ, ನಂತರ ನಾವು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಒಟ್ಟುಗೂಡಿಸಿ ಕರ್ನಾಟಕದ 5ನೇ ರ್ಯಾಂಕ್ ಆಗಿ ಬಂದಿರೋದು, ಹೊರಹೊಮ್ಮಿರೋದು ನಮ್ಮೆಲ್ಲರ ಹೆಮ್ಮೆ, ಒಂಥರ ಸಂತೋಷ. ಅಂದಿನ ಡಿಪಾರ್ಟ್ಮೆಂಟೇ ಬೇರೆ, ಇಂದಿನ ಡಿಪಾರ್ಟ್ಮೆಂಟೇ ಬೇರೆ. ಅಂದಿನ ವಿದ್ಯಾಭ್ಯಾಸನೇ ಬೇರೆ, ಇಂದಿನ ವಿದ್ಯಾಭ್ಯಾಸನೇ ಬೇರೆ. ಆವತ್ತಿಗೂ ಇವತ್ತಿಗೂ ನಡೆದು ಬಂದ ದಾರಿ, 35 ವರ್ಷಗಳಿಂದ ನಡೆದು ಬಂದ ದಾರಿನೇ ಬೇರೆ ಬೇರೆ ಡಿಫ್ರೆಂಟ್ ಇದೆ. ನಾವು ಏನಾರ ಮಾಡಿ ಸ್ಟೇಟ್ಗೆ ಫಸ್ಟ್ ತರಬೇಕು ಅಂತ ಭಾರಿ ಶ್ರಮಪಟ್ಟು ಕೆಲಸ ಮಾಡಿದ್ದು. ಆದರೆ ಇವತ್ತು ದೇವರ ಅನುಗ್ರಹದಿಂದ 5ನೇ ರ್ಯಾಂಕ್ ಬಂದು ಕರ್ನಾಟಕದಲ್ಲಿ ಹೊರಹೊಮ್ಮಿದೆ. ನಮ್ಮ ಸ್ಕೂಲು 35 ವರ್ಷಗಳ
ಶ್ರಮದ, ಆಮೇಲೆ ಟೀಚರ್ಸು, ಪೇರೆಂಟ್ಸು, ನಂತರ ಇವರೆಲ್ಲ ಸಹಕಾರ, ಇವರೆಲ್ಲ ಒಮ್ಮತದಿಂದ ಈ ರಿಸಲ್ಟ್ ಬರಲಿಕ್ಕೆ ಕಾರಣವಾಯಿತು. ಮುಂದೆನೂ ಇದೇ ಥರ ಎಲ್ಲ ರೀತಿಯಲ್ಲೂ ಮೂಲಭೂತ ಸೌಕರ್ಯಗಳನ್ನು ಇಡೀ ಎಂಟೈರು ಏನೇನು ಸೌಲಭ್ಯಗಳು ಬೇಕೋ ಆ ಮೂಲ್ಯ ಸೌಲಭ್ಯಗಳನ್ನು ಒದಗಿಸೋದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಕಡಿಮೆ ಫೀ ತಗೊಂಡು ಈ ಥರ ಒಂದು ಟಾಯ್ಲೆಟ್ ಫೆಸಿಲಿಟಿ ಇರ್ಬೋದು, ಲ್ಯಾಬ್ ಫೆಸಿಲಿಟಿ ಇರ್ಬೋದು, ಒಂದು ಟೀಚರ್ಸು ಒಂದು ಡೈನಿಂಗ್ ಹಾಲ್ ಇರ್ಬೋದು, ಅವ್ರದ್ದು ಒಂದು ಸ್ಟಾಫ್ ರೂಮ್ ಇರ್ಬೋದು, ನಂತರ ಅದೇ ಥರ ಅವರು ಟಾಯ್ಲೆಟ್ ರೂಮ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಕ್ಲಾಸ್ 1 ಏನು ಸ್ಟಾರ್ ಹೋಟ್ಲಲ್ಲಿ ಫೆಸಿಲಿಟಿ ಕೊಟ್ಟಿದ್ದೀವೋ ಅದೇ ಥರ ಫೆಸಿಲಿಟಿ ಕೊಟ್ಟಿದ್ದೀವಿ. ಭಾರಿ ಕಡಿಮೆ ಫೀ ತೊಗೊಂಡು ಇಷ್ಟು ಅತ್ಯುನ್ನತವಾದ ಇಡೀ ಕರ್ನಾಟಕದಲ್ಲಿ ಇವತ್ತು ನಮ್ಮ ಸ್ಕೂಲ್ನಲ್ಲಿ ಓದಿದಂಥ ಹೋದರು ಅಮೇರಿಕಾದಲ್ಲಿ, ದುಬೈನಲ್ಲಿ ಏರ್ಪೋರ್ಟು, ಅಮೇರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ, ಆಮೇಲೆ KS ಪಾಸ್ ಮಾಡಿರೋದು ಅತ್ಯುನ್ನತವಾದ ಇವತ್ತು ಹುದ್ದೆನಲ್ಲಿದ್ದಾರೆ. ನಮ್ಮ ಸ್ಕೂಲ್ನ ಇದು ಒಂದು ಕೊಡುಗೆ ಅಂತ ಭಾವಿಸ್ತೀನಿ. So my name is Darshan Krishna, working as a managing director of St. Claas Group of Institution. We are very honored to tell that we have gained the 5th rank in Karnataka state examination, Karnataka, and ICSE also we have gained 94.8%. It is all the credit goes for the student, teachers and all the staff members and the chairman, principal, everyone. In 1991 we started our school with a few students. Now it has been crossed for 4,000 students, which has been very happiest moment. Again, there will be still we are aiming for the first place in the Bangalore, in Karnataka also. We'll make it so, and we'll make the infrastructure and the academic, the test books, the activities, everything will make it changes. In each and every year, we'll make an update of everything. As you can see, many updated schools like St. Joseph and Cordell schools, Bishop Cottle will make the same results. Definitely, they will be ruling the world. Our students are very talented, and our teachers are molding them to be a very talented guys. There are many students, like thousands of students have left out, and there are nearly 5,000 to 10,000 alumni are there. Everyone working in the government job, good government job like central government, state government jobs, and many of them working as software companies in Australia, New Zealand, America, everyone are working. So really I hope, and I also give the promise for the parents that we'll give the best education. And nowadays you all know that the Gurukula system of education has lost, but in our school we are implementing the Gurukula system of education that will be helpful for the students in the next upcoming years, because our students are forgetting all the culture, tradition, rituals, and giving greetings to the parents and the elders. We are developing that, because if we develop that, it's a basic manners. If we develop all those things, we'll be number 1 in the education system, and our teachers are striving for that. It is matchless for telling them to give the dedication, leaving their families, looking their children as their own children. That feels very happy, and we'll create the record in upcoming years. Definitely, that is sure. Thank you. First of all, very good evening to everyone. I'm Samya, principal of St. Claas English School. First and foremost, I congratulate to each and every student of St. Claas family, and at a time I congratulate each and every staff, starts from chairman sir to watchman sir. And this is not a success of one person, it's a teamwork, and I wish you all the very best to St. Claas English School. First of all, we are focusing not only curriculum, we are really mentoring and catering students to life processing and problem solving, analytical, and other than curriculum, we are focusing on abacus, music, karate, yoga, and all-round development of a single child. And our fees is also affordable to ICSE curriculum. And I take this opportunity to thank our management, Dr. J.R. Krishnappa sir. Almost we are stepping to the 4th decade, means 40th year, and this is a sister concern and mother branches from Vidyaranya Nagar, and almost all we are securing 100% results consequently from last 1991.
Myself, Vinuta. I am the principal of St. Clair High School and Boston International Public School. I am serving in this institution from 25 years and I am a part of this family, and I am very proud and happy to say that St. Clair Group of Institution have achieved the 5th rank in the state board examination. I congratulate all the toppers of the St. Clair Group of Institution.